ಹಲೋ ಫ್ರೆಂಡ್ಸ್, ಸಮಸ್ತ ಕನ್ನಡಿಗರಿಗೆ ನಮಸ್ಕಾರಗಳು. ನಾನು ಬಂದಿದ್ದೀನಿ ಕೃಷಿ ಕನ್ನಡಿಗ ಯೂಟ್ಯೂಬ್ ಚಾನಲ್ನಿಂದ ಒಂದು ಹೊಸ ವಿಡಿಯೋ ಜೊತೆಗೆ. ಫ್ರೆಂಡ್ಸ್, ನಾವು ನಿನ್ನೆ ವಿಡಿಯೋದಲ್ಲಿ ಜ್ವರದ ಬಗ್ಗೆ ಮಾಹಿತಿ ಹಾಗೂ ಜ್ವರ ಯಾವ ಥರ ಇರುತ್ತೆ ಅಂತ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿದುಕೊಂಡು ಬಂದಿದ್ದೀವಿ. ಹಾಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಜ್ವರ ಹೋಗಿರುತ್ತಾ ಇಲ್ವಾ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನನಗಂತೂ ತುಂಬ ಕ್ಯೂರಿಯಾಸಿಟಿ ಇದೆ, ಯಾಕೆಂದರೆ ಜ್ವರ ಇವತ್ತೇ ನಾವು ಇವಾಗ ನೋಡ್ತಾ ಇದ್ದೀವಲ್ಲ, ಹೋಗ್ತಾ ಇದ್ದೀವಲ್ಲ, ಇವತ್ತೇ ಹೋಗಿದ್ದು ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಸೊಪ್ಪುಗಳು ಜಾಸ್ತಿ ತಿಂದು ರೇಷ್ಮೆಯ ಕ್ವಾಂಟಿಟಿ ಕೂಡ ಚೆನ್ನಾಗಿ ಬರುತ್ತೆ. ಆದ ಕಾರಣ ಹೋಗಿ ನೋಡೋಣ ಬನ್ನಿ ಫ್ರೆಂಡ್ಸ್, ಲೆಟ್ಸ್ ಗೋ. ಫ್ರೆಂಡ್ಸ್, ನಮ್ಮ ಸೈಡ್ ಹಳ್ಳಿಲಂತೂ ದಾರಿಲೆಲ್ಲ ಬೆಂಕಿ ಬಿದ್ದಿರ್ತೇವೆ. ಹುಷಾರಾಗಿ ಹೋಗ್ಬೇಕು, ರೋಡಲ್ಲಿ ಹೋಗ್ಬೇಕಾದ್ರೆ. ಬೆಂಕಿ ಅಂದರೆ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ದಾರಿಲೆಲ್ಲ ಟಟ್ಟಿ ಮಾಡಿರ್ತಾರೆ, ನೋಡ್ಕೊಂಡು ಹುಷಾರಾಗಿ ಹೋಗ್ಬೇಕಷ್ಟೆ. ನೋಡಿ ಫ್ರೆಂಡ್ಸ್, ಇದೊಂದು ನಮ್ಮ ಶೆಡ್ಡಿನ ಒಂದು ಫ್ರಂಟ್ ವ್ಯೂ ನೋಡಿ ಹೇಗೆ. ಫ್ರೆಂಡ್ಸ್, ಏನು ಆಶ್ಚರ್ಯ ಅಂದರೆ ಇವತ್ತು ಕೂಡ ಜ್ವರ ಹೋಗಿಲ್ಲ. ಅಂದರೆ ಇವತ್ತು ಸಾಯಂಕಾಲ ಮೋಸ್ಟ್ಲಿ ಹೋಗಬಹುದು ಜ್ವರ ಇದರಿಂದ ಬಿಟ್ಟು. ನೋಡಿ ಫ್ರೆಂಡ್ಸ್, ಒಂದು ರೇಷ್ಮೆ ಹುಳುಗಳು ಕೂಡ ಅಲ್ಲಾಡ್ತಾ ಇಲ್ಲ, ತಮ್ಮ ಜಾಗದಿಂದ ಕದಲ್ತಾ ಇಲ್ಲ ಸಹ ಕೂಡ. ನೋಡಿ ಫ್ರೆಂಡ್ಸ್, ನೋಡಿ ನೀವೇ ನೋಡ್ತಾ ಇದ್ದೀರಲ್ವಾ. ಅಂದರೆ ಇನ್ನೂ ಜ್ವರ ಹೋಗಿಲ್ಲ, ಈ ರೇಷ್ಮೆ ಹುಳುಗಳದ್ದು ಇನ್ನೂ ಜ್ವರ ಹೋಗಿಲ್ಲ. ಇವತ್ತು ಸಾಯಂಕಾಲ ಹೋಗ್ಬೋದು ಫ್ರೆಂಡ್ಸ್. ನಿಮಗೆ ಜ್ವರ ಹೋದ ತಕ್ಷಣ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಯಾವುದೇ ರೀತಿ ಜ್ವರ ಕೂಡ ಹೋಗಿಲ್ಲ, ಯಾವ ಹುಳುಗಳು ಕೂಡ ನೋಡಿ ತಪ್ಪಲವನ್ನು ಕೂಡ ತಿಂದಿಲ್ಲ, ಹಾಗೆ ಬಿಟ್ಟಿದೆ. ಇವತ್ತು ಸಾಯಂಕಾಲ ಜ್ವರ ಹೋಗಿರೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ನೋಡಿ, ಅಂದರೆ ಜ್ವರ ಹೋಗಿರುತ್ತೆ ಯಾವ ಥರ ಗೊತ್ತಾಗುತ್ತೆ ಅಂದರೆ, ಆ ರೇಷ್ಮೆ ಹುಳುಗಳು ಇದ್ದಾವಲ್ಲ, ಮುಂಭಾಗದಲ್ಲಿ ಅದರ ಬಾಯಿ ಒಂದು ಹುಂಚಿ ಕಪ್ಪದಷ್ಟು ದಪ್ಪವಾಗಿರ್ತದೆ. ಬಾಯಿ ಹುಂಚಿ ಕಪ್ಪದಷ್ಟು ದಪ್ಪವಾಗಿರ್ತದೆ. ಆ ರೀತಿ ದಪ್ಪ ಆದರೆ ಜ್ವರ ಹೋಗಿದೆ ಅಂತ, ಅಂದರೆ ಅದರ ಪೊರೆ ಬಿಟ್ಟಿದೆ ಅಂತ ಫ್ರೆಂಡ್ಸ್. ಫ್ರೆಂಡ್ಸ್, ನಾನು ನಿಮಗೆ ಮೊನ್ನೆ ವಿಡಿಯೋದಲ್ಲಿ ತೋರಿಸಿದ್ನಲ್ಲ, ಗಿಡದಿಂದ ಗಿಡಕ್ಕೆ ಅಂತರ ಜಾಸ್ತಿ ಇದ್ದರೆ ಎಲೆ ಈ ರೀತಿ ನೀವು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ವಿಡಿಯೋದಲ್ಲಿ ಈ ರೀತಿ ರೇಷ್ಮೆ ಬೆಳೆಯುತ್ತದೆ. ನೋಡಿ, ತುಂಬ ದಟ್ಟವಾಗಿ ಬೆಳೀತದೆ. ಆ ರೀತಿ ನಾವು ಏನು ತಪ್ಪು ಮಾಡಿದ್ದೀವಿ ಅಂದರೆ 1 ಎಕರೆ ಜಾಗದಲ್ಲಿ 4x4 ಮಾಡಿ ತುಂಬ ಅಂದರೆ ಗಿಡದಿಂದ ಗಿಡಕ್ಕೆ ತುಂಬ ಅಂದರೆ ತುಂಬ ಇನ್ನೂ ಡಿಸ್ಟೆನ್ಸೇ ಇಲ್ಲ, ಆ ರೀತಿ ಆಗಿಬಿಟ್ಟಿದೆ ಇದು. ನೋಡಿ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಲ್ಲ, ನಾವು ರೇಷ್ಮೆ ಹುಳುಗಳಿಗೆ ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ರೇಷ್ಮೆ ಹುಳುಗಳಿಗೆ ಸ್ಟಾರ್ಟಿಂಗ್ ಬಂದ ತಕ್ಷಣ 4 ದಿನ ಈ ರೀತಿ ಸೊಪ್ಪನ್ನು ಕೊಡಬೇಕು. ಅಂದರೆ ಮುಂದೆ ಹಸಿರು ಅಂದರೆ ಕುಡಿ ಬಿಟ್ಟಿರುತ್ತಲ್ಲ, ಆ ಥರ ಎಳೆಯದಾಗಿರುವಂಥ ಸೊಪ್ಪು. ಅಂದರೆ ನಾವು ಚಿಕ್ಕವರಿದ್ದಾಗ ಹೇಗೆ ನಾವು ತಾಯಿಯ ಎದೆ ಹಾಲನ್ನು ಕುಡಿದು ಹೇಗೆ ಬೆಳಿತೀವೋ, ಅಂದರೆ ನಮಗೆ ರೊಟ್ಟಿ ಕೊಟ್ಟರೆ ಅನ್ನ ಕೊಟ್ಟರೆ ತಿನ್ನೋಕ್ಕಾಗಲ್ಲ, ಅದೇ ರೀತಿ ಎಳೆಯ ಇರ್ತಕ್ಕಂತಹ ಸೊಪ್ಪನ್ನು ಅವುಗಳಿಗೆ ಕೊಡಬೇಕು. ಯಾಕಂದರೆ ಅವು ನೀವು ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಇಲ್ಲಿ ಈ ರೀತಿ ಕುಡಿ ಎಲೆಯಿಂದ ಹಸಿರು ಭಾಗ ಇರುವವರೆಗೂ ಇರ್ತಕ್ಕಂಥ ಎಲೆಯನ್ನು ಮಾತ್ರ ಕಟ್ಟಬೇಕು. ಆ ಕೆಳಗಡೆ ಭಾಗದಲ್ಲಿ ತುಂಬ ಒಣಗಿರುತ್ತೆ, ಅದನ್ನು ಮಾತ್ರ ಕಟ್ ಮಾಡಬಾರ್ದು. ಅಲ್ಲಿವರೆಗೂ ಮಾತ್ರ ಕಟ್ ಮಾಡಬೇಕು. ಓಕೆ ಫ್ರೆಂಡ್ಸ್, ಇವತ್ತಿನ ಈ ಒಂದು ಸಣ್ಣದಾದ ಮಾಹಿತಿಯೊಂದಿಗೆ ನಾನು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಹಾಗೆ ನಿಮ್ಮ ಫ್ರೆಂಡ್ಸ್
ಸ್ನೇಹಿತರುಗಳಿಗೂ ಕೂಡ ಶೇರ್ ಮಾಡಿ ಈ ಒಂದು ಮಾಹಿತಿಯನ್ನು. ಯಾವುದೇ ಈ ಚಾನಲ್ ಅಂದರೆ ಇದ್ರ ಬಗ್ಗೆ ಯಾವುದೇ ರೀತಿ ಡೌಟ್ ಇದ್ದರೂ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್.